ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ನ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಗಳಿದೆ. ಸೊ ಆ ಒಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಹೋಗುವ. ಇನ್ನು ಬಿಗ್ ಬಾಸ್ನ ಈ ವಾರದ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ನ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ವಿತ್ ಪ್ರೂಫ್ನ ಜೊತೆಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಬಿಗ್ ಬಾಸ್ನಲ್ಲಿ 14ನೇ ವಾರವೂ ಕೂಡ ಮುಗಿಲಿಕ್ಕೆ ಬಂತು. ಇನ್ನು 14ನೇ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇದೀಗ ಧನುಷ್ ರವರು ವಿನ್ ಆಗಿಬಿಟ್ಟು ಸೊ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆಯಾಗಿದ್ದಾರೆ. ಅಂಡ್ ಇನ್ನು ಅದರ ಜೊತೆಗೆ ಇವರು ನೇರವಾಗಿ ಫಿನಾಲೆ ವಾರಕ್ಕೂ ಕೂಡ ಆಯ್ಕೆಯಾಗಿದ್ದಾರೆ. ಅಂಡ್ ಈ ವಾರದ ನಾಮಿನೇಷನ್ ಅಲ್ಲಿ ಟೋಟಲ್ ಆಗಿ 5 ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ. ಅಂಡ್ ಈ ಒಂದು ಕಂಟೆಸ್ಟೆಂಟ್ಗಳಿಗೆ ಇದೀಗ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಟಾಪ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನ ಇದೀಗ ನೋಡ್ತಾ ಹೋಗುವ. ಅಂಡ್ ಇದನ್ನ ನೀವು ಚೆಕ್ ಮಾಡಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ವೋಟಿಂಗ್ ಪೋಲ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅಂಡ್ ಒಬ್ಬ ಕಂಟೆಸ್ಟೆಂಟ್ಗೆ ವೋಟನ್ನು ಮಾಡಿದ ನಂತರ ನಿಮಗೆ ರಿಸಲ್ಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂಡ್ ಕರೆಂಟ್ಲಿ ಇವಾಗ ಟ್ರೆಂಡಿಂಗ್ ಯಾವ ರೀತಿ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋಗುವ. ಅಂಡ್ 5 ಜನ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿರ್ತಾರೆ. ಇನ್ನು ಮೊದಲನೇ ಸ್ಥಾನದಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್. ಅಂಡ್ ಇವರಿಗೆ ಬಂದಿರುವಂತಹ ಒಂದು ವೋಟಿಂಗ್ ಪೋಲ್ನ ರಿಸಲ್ಟ್ ಬಂದ್ಬಿಟ್ಟು 26.44% ವೋಟಿಂಗ್ ಇಲ್ಲಿ ಬಂದಿದೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸ್ಪಂದನ ಸೋಮಣ್ಣ. ಸೊ ಇವರಿಗೆ ಬಂದ್ಬಿಟ್ಟು 20.77% ವೋಟ್ಗಳು ಬಂದಿದೆ. ಇನ್ನು ರಾಶಿಕಾ ಶೆಟ್ಟಿಗೆ ಬಂದ್ಬಿಟ್ಟು 20.67% ವೋಟ್ಗಳು ಇವಾಗ ಬಂದಿದೆ. ಇನ್ನು 4ನೇ ಪ್ಲೇಸ್ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧ್ರುವಂತು. ಸೊ ಇವರಿಗೆ ಬಂದಿರೋದು 18.37% ವೋಟ್ಗಳು ಬಂದಿದೆ. ಇನ್ನು ಅಶ್ವಿನಿ ಗೌಡ ಬಂದ್ಬಿಟ್ಟು ಇವಾಗ ಕಂಪ್ಲೀಟ್ ಆಗಿ ಬಾಟಮ್ ನಲ್ಲಿದ್ದಾರೆ. ಸೊ ಇವರಿಗೆ ಬಂದಿರುವಂತಹ ಒಂದು ಪರ್ಸೆಂಟೇಜ್ ಇಲ್ಲಿ ನೋಡ್ತಾ ಹೋದ್ರೆ 13.75% ವೋಟ್ಗಳು ಇಲ್ಲಿ ಬಂದಿದೆ. ಆ್ಯಂಡ್ ಈ ರೀತಿಯ ಒಂದು ಟ್ರೆಂಡಿಂಗ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಇನ್ನು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಅವರಿಗೆ ಕೂಡ ನೀವು ಇಲ್ಲಿ ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ಅವರು ಕೂಡ ಟಾಪಲ್ಲಿ ಬರ್ತಾರೆ. ಆ್ಯಂಡ್ ಇದನ್ನು ಕೆಲವೊಬ್ಬರು ಫೇಕು ಹಾಗೆ ಹೀಗೆ ಅಂತ ಕಾಮೆಂಟನ್ನು ಕೂಡ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಹೇಳ್ತಿದ್ದೀನಿ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ಅಫಿಷಿಯಲ್ ಅಲ್ಲ. ಆ್ಯಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ಯಾವುದೇ ರೀತಿ ಫೇಕ್ ಕೂಡ ಅಲ್ಲ. ಜಸ್ಟ್ ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರುವಂಥ ಒಂದು ವೋಟಿಂಗ್ ಪೋಲ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು. ಆ್ಯಂಡ್ ಈ ಒಂದು ಟ್ರೆಂಡಿಂಗ್ ನೋಡಿಬಿಟ್ಟು ಈ ಒಂದು ರಿಸಲ್ಟನ್ನು ನಾನು ಹೇಳ್ತಾ ಇರೋದು. ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ ಕೂಡ ನಾನು ಈ ಒಂದು ಆರ್ಟಿಕಲ್ ಅಲ್ಲೇ ಶೇರ್ ಅನ್ನ ಮಾಡಿದ್ದೀನಿ. ಅಂಡ್ ಅದನ್ನು ಕೂಡ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಇನ್ನು ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಅವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಇನ್ನು ವೋಟಿಂಗ್ ಪೋಲ್ ರಿಸಲ್ಟ್ ನೀವು ಕೂಡ ನೋಡಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಆಯ್ತು, ಪೇಜ್ ಕೂಡ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಜಸ್ಟ್ ಇವಾಗ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ವೋಟಿಂಗ್ ಪೋಲ್ ಇವಾಗ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ನಿಮ್ಮ ಒಂದು ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ ಅಂತ ಇದೆ. ಸೊ ಯಾರಿಗಾದ್ರೂ ರ್ಯಾಂಡಮ್ ಆಗಿ ಒಬ್ಬರಿಗೆ ನೀವು ಇಲ್ಲಿ ವೋಟನ್ನು ಮಾಡಬೇಕು. ಎಕ್ಸಾಂಪಲ್ ಆಗಿ ನಾನೀಗ ಸ್ಪಂದನಿಗೆ ಒಂದು ವೋಟನ್ನು ಮಾಡ್ತೀನಿ. ಸೊ ಸ್ಪಂದನ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ನೆಕ್ಸ್ಟ್ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಕ್ಲಿಕ್ ಅನ್ನ ಮಾಡಿದ ನಂತರ ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ಅಂಡ್ ಇಲ್ಲಿ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದರೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೂ ಕೂಡ ಜಾಸ್ತಿ ವೋಟ್ಗಳು ಬರುತ್ತೆ. ಸೊ ಮತ್ತೆ ವೋಟನ್ನು ಮಾಡಬೇಕು ಅಂತಂದರೆ ಈ ಒಂದು ಪೇಜನ್ನು ನೀವು ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ರಿಫ್ರೆಶ್ ಮಾಡಿದ ನಂತರ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಸೊ ಮತ್ತೆ ನೀವು ಇಲ್ಲಿ ವೋಟನ್ನು ಮಾಡಿದ್ರೆ ಆಯಿತು. ಆ್ಯಂಡ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟಿಗೆ ಸೊ ಜಾಸ್ತಿ ವೋಟ್ಗಳು ಬೇಕು ಅಂತಂದರೆ ಇದೇ ಥರ ನೀವು ವೋಟನ್ನು ಇಲ್ಲಿ ಮಾಡ್ಬೋದು. ಇನ್ನು ಹಿಂದಿನ ವಾರದ ಒಂದು ರಿಸಲ್ಟನ್ನು ನೀವು ನೋಡಬೇಕು ಅಂತಂದರೆ ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮಗೆ ಸರ್ಚ್ ಬಾರ್ ಅಂತ ಇದೆ. ಎಕ್ಸಾಂಪಲ್ ಆಗಿ ನಾನೀಗ 6th ವೀಕ್ನ ಒಂದು ರಿಸಲ್ಟನ್ನು ಚೆಕ್ ಮಾಡಬೇಕು ಅಂತ ಇದ್ದೀನಿ. 6th ವೀಕ್ ಅಂತ ಟೈಪನ್ನು ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಮತ್ತೆ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ಇವಾಗ ನಿಮಗೆ ರಿಸಲ್ಟ್ ಬೇಕಾಗಿರೋದು. ಸೊ ನೋಡ್ತಾ ಇರ್ಬೋದು 6th ವೀಕು ಕ್ಯಾಪ್ಟನ್ಸಿ ಟಾಸ್ಕು ಇದು ಬೇಡ, 6th ವೀಕು ವೋಟಿಂಗ್ ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಇವಾಗ ನಿಮಗೆ ವೋಟಿಂಗ್ ಪೋಲ್ನ ರಿಸಲ್ಟು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನು 6th ವೀಕ್ ಬಂದುಬಿಟ್ಟು ಎಲಿಮಿನೇಟ್ ಆಗಿರುವಂಥ ಒಂದು ಕಂಟೆಸ್ಟೆಂಟ್ ಬಂದುಬಿಟ್ಟು ಚಂದ್ರಪ್ರಭಾ. ಆ್ಯಂಡ್ ಅವರಿಗೆ ಇಲ್ಲಿ ತುಂಬಾ ಕಡಿಮೆ ವೋಟ್ಗಳು ಬಂದಿತ್ತು. ಆ್ಯಂಡ್ ಅವರೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿದ್ರು. ಆ್ಯಂಡ್ ಇದೇ ಥರ ನೀವು ಹಿಂದಿನ ವಾರದ ರಿಸಲ್ಟನ್ನು ನೀವು ಕೂಡ ನೋಡ್ತಾ ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಯಾರಿಗೆ ಕಡಿಮೆ ವೋಟು ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಆ್ಯಂಡ್ ಈ ವಾರ ನಿಮ್ಮ ಪ್ರಕಾರ ಯಾವ ಒಂದು ಕಂಟೆಸ್ಟೆಂಟ್ ಇದೀಗ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.